ನಮಸ್ಕಾರ ಆಚಾರ್ಯ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯಜಮಪ್ಯಖಿಲೈಸ್ವಾಕ್ಯೈಃ अस्योद्भवादितमशेषविशेषतोऽपि वन्द्यं सदा प्रियतमं नमसन्नमामि। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून् मम। तपस्वाध्यायशुश्रूषा कृष्णपूजारतं मुनिं विश्वेशम् इष्टदं वन्दे परिव्राट् चक्रवर्तिनम्। श्रीगुरुभ्यो नमः। हरिः ಹತ್ತನೇ ಅಧ್ಯಾಯ. ಹತ್ತನೇ ಅಧ್ಯಾಯದ 21ನೇ ಶ್ಲೋಕ. ನಾವು ಇದು ವಿಭೂತಿ ಯೋಗ ಅಂತ ನಡೆದಿದೆ. ಇದರಲ್ಲಿ ವಿಶೇಷ ಏನು ಅಂತಂದರೆ, ಪರಮಾತ್ಮನೇನೇ ಅನೇಕ ರೂಪಗಳು, ಅದರಲ್ಲಿ ಎರಡು ಪ್ರಕಾರ. ಪರಮಾತ್ಮನೇ ಎಲ್ಲರಲ್ಲೂ ಇದ್ದಾನೆ. ಅದರಲ್ಲಿ ಪರಮಾತ್ಮನ ವಿಭೂತಿ ರೂಪಗಳಲ್ಲಿ ಎರಡು ವಿಧ ಅಂತೆ. ಒಂದು ಪ್ರತ್ಯಕ್ಷ, ಇನ್ನೊಂದು ಪರೋಕ್ಷ ಅಂತ, ಅಥವಾ ಗುಪ್ತ ಅಥವಾ ತಿರೋಹಿತ, ಯಾವುದಾದ್ರೂ ಇಟ್ಕೊಳ್ಳಿ. ಒಂದು ಪ್ರತ್ಯಕ್ಷವಾಗಿ ಪರಮಾತ್ಮನೇನೇ ಸಾಕ್ಷಾತ್ತಾಗಿ ಅವತಾರ ಮಾಡಿದ್ದು ಆ ವಿಭೂತಿ ರೂಪಗಳು. ಇನ್ನೊಂದು ಇನ್ನೊಬ್ಬರಲ್ಲಿ ಇದ್ದುಕೊಂಡು ಅದರಲ್ಲಿ ಆ ವ್ಯಕ್ತಿಯಲ್ಲಿ ಒಂದು ವೈಶಿಷ್ಟ್ಯತೆಯನ್ನು ತಂದುಕೊಡುವುದರ ಮೂಲಕ ಅವನನ್ನು ಪ್ರಪಂಚಕ್ಕೆ ಪರಿಚಯ ಮಾಡಿಸುವಂಥದ್ದು, ವಿಲಕ್ಷಣವಾಗಿ ಪರಿಚಯ ಮಾಡಿಸುವಂತಹ ಕ್ರಿಯೆಯನ್ನು ಪರಮಾತ್ಮ ಮಾಡ್ತಾನೆ. ಈ ರೀತಿ ಪ್ರತ್ಯಕ್ಷ ಮತ್ತು ಪರೋಕ್ಷ ಎನ್ನುವಂತಹ ಎರಡು ಪರಮಾತ್ಮನ ವಿಭೂತಿ ರೂಪಗಳು, ಎರಡು ಪ್ರಕಾರದ ವಿಭೂತಿ ರೂಪಗಳಿವೆ ಎಂಬುದಾಗಿ ನಾವು ಅದನ್ನು ಮೊದಲು ತಲೆಯಲ್ಲಿ ಇಟ್ಕೊಳ್ಬೇಕು. 21ನೇ ಶ್ಲೋಕ, 10ನೇ ಅಧ್ಯಾಯದ 21ನೇ ಶ್ಲೋಕ. ಆದಿತ್ಯಾನಾಮಹಂ ವಿಷ್ಣು ಜ್ಯೋತಿಷಾಂ ರವಿರಂಶುಮಾನ್ ಮರೀಚಿರ್ಮರುತಾಮಸ್ಮಿ ನಕ್ಷತ್ರಾಣಾಮಹಂ ಶಶಿ. ನಾವೆಲ್ಲ ಹೇಳ್ಕೊಂಡು ಬರ್ತೇವೆ 12 ಮಂದಿ ಆದಿತ್ಯರು ಅಂತ. ಆ 12 ಮಂದಿ ಆದಿತ್ಯರಲ್ಲಿ ಒಬ್ಬ ಆದಿತ್ಯ ವಿಷ್ಣು ಅಂತಾನೆ, ಸಾಕ್ಷಾತ್ ಪರಮಾತ್ಮನ ರೂಪ ಅದು ವಿಷ್ಣು ಎನ್ನುವಂಥದ್ದು. ಅದಿತಿ ಮತ್ತು ಕಶ್ಯಪರಲ್ಲಿ ಹುಟ್ಟಿರುವಂಥವರು ಇವರೆಲ್ಲರೂ, ಅದರಲ್ಲಿ ವಿಷ್ಣುವೇನೇ ಸಾಕ್ಷಾತ್ತಾಗಿ ಹುಟ್ಟಿರುವಂಥದ್ದು. ಆದಿತ್ಯಾನಾಂ ಅಹಂ ವಿಷ್ಣು, ವಿಷ್ಣುವಾಗಿ ನಾನು ಆದಿತ್ಯರಲ್ಲಿ. ನಮಗೇನು ತಲೆಯಲ್ಲಿರುವಂಥದ್ದು? ಆದಿತ್ಯ ಅಂತಂದರೆ ಸೂರ್ಯ ಅಂತ ಅಷ್ಟೇ ಗೊತ್ತು ನಮಗೆ. ಆದಿತ್ಯ ಮಕ್ಕಳು ಆದಿತ್ಯರು ಅಂತ ಅರ್ಥ. ಇಲ್ಲಿ 12 ಮಂದಿ ಆದಿತ್ಯರಲ್ಲಿ ವಿಷ್ಣು ಒಬ್ಬ, ನಾನು ವಿಷ್ಣುವಾಗಿದ್ದೇನೆ. ಜ್ಯೋತಿಷಾಂ ರವಿರಂಶುಮಾನ್, ಯಾವುದು ಪ್ರಕಾಶಮಾನವಾದ ವಸ್ತುಗಳು ಅಂತ ಜಗತ್ತಿನಲ್ಲಿ ಇವೆನೋ, ಯಾವುದ್ಯಾವುದು ಪ್ರಕಾಶಮಾನವಾದ ವಸ್ತುಗಳಲ್ಲಿ ಅತಿ ಶ್ರೇಷ್ಠನಾದವನು ರವಿ ಅರ್ಥಾತ್ ಸೂರ್ಯ, ಅವರಲ್ಲಿ ನಾನು ಇದ್ದೇನೆ. ನೋಡಿ, ಯಾವುದೇ ತಗೊಳ್ಳಿ ಪ್ರಕಾಶಮಾನವಾದ ವಸ್ತು, ಯಾವುದೇ ತಗೊಳ್ಳಿ, ಅದರಲ್ಲಿ ಸೂರ್ಯನಿಗಿಂತ ಹೆಚ್ಚು ಪ್ರಕಾಶವುಳ್ಳದ್ದು ಇನ್ಯಾವುದೂ ಇಲ್ಲ. ಇಡೀ ಜಗತ್ತಿಗೆ ಸೂರ್ಯೋದಯ ಆದಾಗ ಆ ಭೂಭಾಗಕ್ಕೆ ಸಂಪೂರ್ಣವಾಗಿ ಸೂರ್ಯನ ಕಿರಣಗಳು ಎಲ್ಲೆಲ್ಲಿ ಬೀಳುತ್ತೋ ಆ ಸಂಪೂರ್ಣವಾಗಿ ಬೆಳಕಾಗುತ್ತೆ. ಆದ್ದರಿಂದ ಅಂತಹ ಬೆಳಕು
ಪ್ರಕಾಶಮಾನವಾದ ವಸ್ತುಗಳು ಅಂತ ಯಾವ್ದ್ಯಾವ್ದಿವೇನೋ ಅದರಲ್ಲಿ ಸಕಲರಲ್ಲಿ ಹಿಡಿದುಕೊಂಡು ನಾನು ರವಿಯಲ್ಲಿ ನಾನಿದ್ದೇನೆ. ಸಣ್ಣ ದೀಪವೂ ಕೂಡ ಬೆಳಕು ಕೊಡುತ್ತೆ, ಮಳೆ ಬಂದಾಗ ಮಿಂಚು ಬರುತ್ತೆ, ಅದು ಕೂಡ ಬೆಳಕು ಕೊಡುತ್ತೆ. ತಾತ್ಕಾಲಿಕ, ಇದನ್ನು ತಾತ್ಕಾಲಿಕವೇನೆ, ಆದರೆ ಸಂಪೂರ್ಣವಾಗಿ ಪ್ರಸರಿಸೋದಿಲ್ಲ. ಅದು ಇಷ್ಟು ಗಂಟೆಗಳ ಕಾಲ ಅಂತ ಇರೋದಿಲ್ಲ. ನಾವು ಅದನ್ನು ಬರೀ ಕಣ್ಣಿಂದ ನೋಡಿಬಿಡ್ಬೋದು, ಮಧ್ಯಾಹ್ನ ಹೊತ್ತು ಸೂರ್ಯನ ನೋಡ್ಲಿಕ್ಕೆ ಆಗೋದಿಲ್ಲ. ಅಷ್ಟು ಪ್ರಕಾಶಮಾನವಾದ ಒಂದು ವಸ್ತು ಅಂದರೆ ಸೂರ್ಯ. ಆ ಪ್ರಕಾಶಮಾನ ರೂಪವಾದ ವಸ್ತುಗಳ ಮಧ್ಯದಲ್ಲಿ ನಾನು ಸೂರ್ಯನಾಗಿ ಇದ್ದೇನೆ. ಅವನಲ್ಲಿ ಇದ್ದುಕೊಂಡು ಅವನಿಗೆ ಶ್ರೇಷ್ಠತೆಯನ್ನು ತಂದು ಕೊಡ್ತಾ ಇದ್ದೇನೆ. ನೋಡಿ, ಪ್ರಕಾಶಮಾನವಾದ ವಸ್ತುಗಳಲ್ಲಿ ಯಾರಪ್ಪ ಶ್ರೇಷ್ಠ ಅಂದರೆ ಸೂರ್ಯ. ಯಾಕೆ? ಪರಮಾತ್ಮನಲ್ಲಿದ್ದಾನೆ ಅಂತ. ಪರಮಾತ್ಮ ಅವರಲ್ಲಿದ್ದಾನೆ. ಮುಂದೆ ಮರೀಚಿರ್ ಮರುತಾಮಸ್ಮಿ, ಏಕೋನ ಪಂಚಾಶತ್ ಮರುತರು, 49 ಜನ ಮರುತುಗಳು. ಅದರಲ್ಲಿ ನಾನು ಮರೀಚಿ ಎನ್ನುವಂತಹ ವ್ಯಕ್ತಿಯಲ್ಲಿ ನಾನಿದ್ದೇನೆ. 49 ಜನ ಮರುತುಗಳಲ್ಲಿ ಎಲ್ಲರೂ ಶ್ರೇಷ್ಠರಲ್ಲ. ಅವರ ಮಧ್ಯದಲ್ಲಿ ಮರೀಚಿ ಎನ್ನುವಂತಹ ಒಬ್ಬ ಮರುತಿದ್ದಾನೆ. ಆ ಮರುತ್ತಿನಲ್ಲಿ ಇದ್ದುಕೊಂಡು ಅವನಿಗೆ ಉತ್ತಮತ್ವವನ್ನು ತಂದು ಕೊಡ್ತಾ ಇದ್ದೇನೆ ನಾನು. ಅವನು ಮರೀಚಿ ಅಂತಂದ್ರೆ ಮೋಡಗಳಿಗೆ ಅಧಿಪತಿ ಅಂತ ಅರ್ಥ. ಮೋಡಗಳಿಗೆ ಅಧಿಪತಿ ಮರೀಚಿ ಅಂತಂದ್ರೆ. ಅಂದ್ರೆ ಮರ ಅಂತಂದ್ರೆ ನೀರು ಅಂತಾರೆ ಸಂಸ್ಕೃತದಲ್ಲಿ. ಮರ ಅಂದ್ರೆ ನೀರು. ಮರಂ ಅಸ್ಯ ಅಸ್ತೀತಿ ಮರಿ, ಯಾವುದರಲ್ಲಿ ನೀರು ಇರ್ತದೋ ಅದು ಮರಿ. ಮರಿಂ ಚಾಲಯತೀತಿ ಮರೀಚಿ, ನೀರು ಯಾವುದರಲ್ಲಿ ಇರ್ತದೆ? ಮೋಡದಲ್ಲಿ ಇರ್ತದೆ. ಅದನ್ನ ಚಾಲನೆ ಮಾಡ್ತಾನೆ. ಇಂತಹ ಸ್ಥಳದಲ್ಲಿ ಇಂತಹ ಹೊತ್ತಿಗೆ ಮಳೆ ಆಗಬೇಕು ಎನ್ನುವಂಥದ್ದು ಪರಮಾತ್ಮನ ಇಚ್ಛೆ. ಅದು ಅಂತಹ ಒಂದು ಜವಾಬ್ದಾರಿಯನ್ನು ಆ ಮರೀಚಿಗೆ ಕೊಟ್ಟಿದ್ದಾನೆ. ಅರ್ಥಾತ್ ಅವನಲ್ಲಿ ಇದ್ದುಕೊಂಡು ಇಂತಹ ಕೆಲಸವನ್ನು ಮಾಡಿಸ್ತಾನೆ. ಆದ್ದರಿಂದಾಗಿ ಏಕೋನ ಅಂದರೆ 49 ಜನ ಮರುತ್ತಿನಲ್ಲಿ 49 ಜನ ಮರುತ್ತುಗಳಲ್ಲಿ ನಾನು ಮರೀಚಿಯಲ್ಲಿ ಇದ್ದು ವಿಲಕ್ಷಣವಾಗಿ ಅವನಿಗೆ ಒಂದು ಶ್ರೇಷ್ಠತೆಯನ್ನು ಕೊಡ್ತಾ ಇದ್ದೇನೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ನೆಕ್ಸ್ಟ್, ನಕ್ಷತ್ರಾಣಾಂ ಅಹಂ ಶಶಿ. ನೋಡಿ ಎಷ್ಟು ನಕ್ಷತ್ರಗಳಿರ್ತದೆ. ಹುಣ್ಣಿಮೆ ಬಂದಿದೆ, ಮಾನಂಗಳದಲ್ಲಿ ಹೋಗಿ ನೋಡಿ, ಎಲ್ಲವೂ ನಕ್ಷತ್ರ ಕಾಣುತ್ತೆ, ಆದರೆ ಚಂದ್ರ ಅತ್ಯದ್ಭುತವಾಗಿ ಕಾಣುತ್ತೆ. ಹಾಗೆ ಅನೇಕ ನಕ್ಷತ್ರಗಳಿವೆ. ಆದರೆ ಆ ನಕ್ಷತ್ರಗಳ ಪುಂಜದಲ್ಲಿ ವಿಶೇಷವಾಗಿ ಕಾಣಿಸ್ತಾ ಇದ್ದಾನೆ ಯಾರು? ಚಂದ್ರ. ಯಾಕೆ? ಅವನಲ್ಲಿ ನಾನಿದ್ದೇನೆ. ನಕ್ಷತ್ರಾಣಾಂ ಅಹಂ ಶಶಿ. ಇನ್ನೊಂದು ಶಶಿ ಶಬ್ದಕ್ಕೆ ಅರ್ಥ ಏನು ಗೊತ್ತಾ? ಶಶ ಅಂತಂದ್ರೆ ಸುಖ ಅಂತ ಅರ್ಥ. ಶಶ ಅಂತಂದ್ರೆ ಸುಖ. ಆ ಶಶ, ಆ ಸುಖ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಇರುವಂಥದ್ದು ಪರಮಾತ್ಮನಲ್ಲಿ ಮಾತ್ರ. ಆದ್ದರಿಂದಾಗಿ ಶಶಃ ಅಸ್ಯ ಅಸ್ತಿ ಇತಿ, ಅಂತಹ ಪರಿಪೂರ್ಣವಾದ ಸುಖವನ್ನು ಸದಾಕಾಲ ಅನಾದಿ ಕಾಲದಿಂದಾಗಿ ಯಾವ ರೀತಿಯೂ ಕೂಡ ಅದರಲ್ಲಿ ವಿಚ್ಛೇದನ ಇಲ್ಲ. ಆ ರೀತಿಯಾದಂತಹ ಸುಖವನ್ನು ಪಡೆದಿರುವಂತಹ ಏಕೈಕ ವ್ಯಕ್ತಿ ಅದು ನಾರಾಯಣ ಮಾತ್ರ. ಅದರಿಂದಾಗಿ ಶಶಿ ಅನ್ನುವಂಥದ್ದು ಅನ್ವರ್ಥನಾಮ ಪರಮಾತ್ಮನಿಗೆ. ಅದರಿಂದಾಗಿ ಅನ್ವರ್ಥನಾಮವೂ ಆಗತ್ತೆ. ನಾವು ಶಶಿ ಅಂತಂದರೆ ಚಂದ್ರ ಅಂತ ಇಟ್ಟುಕೊಂಡಾಗ ಹೌದು, ಚಂದ್ರನಲ್ಲೂ ನಾನಿದ್ದೇನೆ. ಅಂತಹ ನಕ್ಷತ್ರಗಳ ರಾಶಿಯಲ್ಲಿ ಚಂದ್ರನು ವಿಶೇಷವಾಗಿ ಕಾಣಿಸ್ತಾ ಇದ್ದಾನೆ ಅಂತಾದರೆ ನನ್ನ ಒಂದು ವಿಭೂತಿ ರೂಪ ಅವನಲ್ಲಿ ಇದೆ. ಆದ್ದರಿಂದ ಅವನಲ್ಲಿ ಆ ಒಂದು ತಂಪಾದ ವೈಶಿಷ್ಟ್ಯ ಅವನಲ್ಲಿ ಇರುವ ಕಾರಣ ಅವನು ವಿಲಕ್ಷಣವಾಗಿ ಕಾಣ್ತಾ ಇದ್ದಾನೆ ಅಂತ ಇದರ ತಾತ್ಪರ್ಯ. ಅರ್ಥ ಬರ್ಕೊಳ್ಳಿ. ಅಹಂ ನಾನು ಆದಿತ್ಯಾನಾಂ 12 ಮಂದಿ ಆದಿತ್ಯರಲ್ಲಿ 12 ಮಂದಿ ಆದಿತ್ಯರಲ್ಲಿ
ವಿಷ್ಣು ವಿಷ್ಣುವಾಗಿರುವೆನು. ವಿಷ್ಣುವಾಗಿರುವೆನು. ಜ್ಯೋತಿಷಾಂ ಪ್ರಕಾಶಮಾನವಾದ ವಸ್ತುಗಳಲ್ಲಿ ಅಂಶುಮಾನ್ ರವಿಹಿ ರವಿ ಅಂಶದಿಂದ ಇರುವೆನು. ಅಂಶುಮಾನ್ ರವಿಹಿ ರವಿ ಅಂಶದಿಂದ ಇರುವೆನು. ಮರುತಾಂ 49 ಜನ ಮರುತ್ಗಳಲ್ಲಿ ಮರೀಚಿಹಿ ಅಸ್ಮಿ ಮರೀಚಿಯಾಗಿರುವೆನು. ನಕ್ಷತ್ರಾಣಾಂ ನಕ್ಷತ್ರಗಳ ರಾಶಿಯಲ್ಲಿ ಅಹಂ ನಾನು ಶಶಿ ಚಂದ್ರನಾಗಿರುವೆನು. ಅರ್ಥಾತ್ ಚಂದ್ರನಲ್ಲಿ ಒಂದು ಅಂಶದಿಂದ ಇರುವೆನು ಅಂತ ಅರ್ಥ. ಚಂದ್ರನಾಗಿರುವೆನು. ಪ್ರಶ್ನೆ ಇದ್ರೆ ಕೇಳಿ. ಅಂದ್ರೆ ಆಚಾರ್ಯ, ಈ ತಿರೋಹಿತ ಅಥವಾ ಗುಪ್ತ ರೂಪ ಏನ್ ಹೇಳ್ತೀವಿ ಅದರಲ್ಲಿ ಕೂಡ ಭಗವಂತ ಇದ್ದಾನೆ ಅಂತಾನೆ ತಿಳ್ಕೊಳ್ಬೇಕು ನಾವು. ಅವ್ರು ಯಾರು ಇಂಡಿಪೆಂಡೆಂಟ್ ಅಲ್ಲ. ಹೌದೌದು. ಈಗ ಸೂರ್ಯ, ಚಂದ್ರ, ಮರೀಚಿ ಅದರಲ್ಲಿ ಇಂಡಿಪೆಂಡೆಂಟ್ ಅಲ್ಲ, ಗುಪ್ತವಾಗಿದ್ದಾನೆ. ಅದೇ ಆದಿತ್ಯರಲ್ಲಿ ಸಾಕ್ಷಾತ್ ವಿಷ್ಣುವೇನೇ ಅವತಾರ ಮಾಡಿ ಬಂದಿದ್ದಾನೆ. ಅದು ಪ್ರತ್ಯಕ್ಷ ರೂಪ. ಅದು ಪ್ರತ್ಯಕ್ಷ ರೂಪ. ರಾಮ ರಾಮ ಅಂತಂದ್ರೆ ಇವಾಗ ವಿಷ್ಣು ಅಂತಂದ್ರೆ ಇವಾಗ ದಶಾವತಾರ ಎಲ್ಲ ಪ್ರತ್ಯಕ್ಷ ರೂಪ. ಹೌದು ಹೌದು ಹೌದು. ಆಯ್ತು ಸರ್. ಈಗ ಅದೇ ಬಲರಾಮನಲ್ಲಿ ಶುಕ್ಲಕೇಶ ರೂಪದಿಂದ ಪರಮಾತ್ಮ ಇದ್ದ. ಸರಿ ಸರಿ ಆಯ್ತು, ಸರಿ ಆಯ್ತು. ಬಟ್ ಮುಂದೆ ಧನುರ್ಧರನಲ್ಲಿ ನಾನು ರಾಮ ಅಂತ ಹೇಳ್ತಾನೆ, ಅದು ಪ್ರತ್ಯಕ್ಷ ಅಪರೋಕ್ಷ ಎರಡೂ ಆಗತ್ತಾ ಹೇಗೆ? ಹೌದು ಹೌದು, ಅದು ಸಾಕ್ಷಾತ್ ಆಗಿ ಪ್ರತ್ಯಕ್ಷ ರೂಪವೇನೆ. ಪ್ರತ್ಯಕ್ಷ ರೂಪ. ಸರಿ ಸರಿ ಆಚಾರ್ಯ. ಮುಂದೆ ಹೋಗೋಣ. ವೇದಾನಾಂ ಸಾಮವೇದೋಸ್ಮಿ
ದೇವಾನಾಮಸ್ಮಿ ವಾಸವಃ ಇಂದ್ರಿಯಾಣಾಂ ಮನಶ್ಚಾಸ್ಮಿ ಭೂತಾನಾಮಸ್ಮಿ ಚೇತನ. ಇಲ್ಲಿ ಸಾಮಗಾನ ಪ್ರಿಯ ಅಂತ ದಾಸರು ಕೂಡ ಹೇಳಿದ್ದಾರೆ. ಪರಮಾತ್ಮ ಮುಖ್ಯವಾಗಿ ಸಕಲ ವೇದಗಳು ಋಗ್ವೇದದಿಂದ ಹುಟ್ಟಿದ್ದು. ಇಲ್ಲಿ ಋಗ್ವೇದವನ್ನು ಹೊರತುಪಡಿಸಿ ಮಾತಾಡ್ತಾ ಇದ್ದಾರೆ. ನಮಗೆಲ್ಲ ಅನ್ಕೊಳ್ಬೋದು, ಅಯ್ಯೋ ಆಚಾರ್ಯ, ನಮ್ದು ಯಜುರ್ವೇದ ಇದೆ, ನಮ್ದು ಋಗ್ವೇದ ಇದೆ, ಸಾಮವೇದ ಯಾಕಿಲ್ಲ ನಮ್ದು ಯಜುಶಾಖೆ ಋಕ್ ಶಾಖೆ ಸಾಮ ಶಾಖೆ ಅಲ್ಲ ನಮ್ದು ಅಂತ ಅನ್ಕೊಳ್ಬೇಡಿ. ಇಲ್ಲಿ ಋಕ್ ಶಾಖೆಯೇ ಶ್ರೇಷ್ಠವಾದ, ಎಲ್ಲದಕ್ಕಿಂತಲೂ ಶ್ರೇಷ್ಠವಾದ ಋಕ್ ಶಾಖೆ ಏನೇ, ಹೌದಾ? ಅದರಲ್ಲಿ ಪದ್ಯವಾದದ್ದು, ಯಜುರ್ವೇದದಲ್ಲಿ ಗದ್ಯಪಾಠ, ಸಾಮವೇದದಲ್ಲಿ ಸಂಗೀತಮಯ. ಆದರೆ ಸಾಮವೇದದಲ್ಲಿ ನಾನಿದ್ದೇನೆ ಪರಮಾತ್ಮ. ಇಲ್ಲಿ ಋಗ್ವೇದವನ್ನು ಹೊರತುಪಡಿಸಿ ಹೇಳ್ತಾ ಇದ್ದಾನೆ. ಹಾಗೆ ಈ 4 ವೇದವನ್ನು ಇಟ್ಕೊಳ್ಳೋ, 4 ವೇದದಲ್ಲಿ ಇಟ್ಕೊಳ್ಳಿಕ್ಕೆ ಇಲ್ಲೇ ಇಲ್ಲ. ಇಟ್ಕೊಳ್ಳುವಂಥದ್ದು ಬರೀ 3 ವೇದಗಳು ಮಾತ್ರ. ಅಥರ್ವ ವೇದ ಎನ್ನುವಂಥದ್ದು ಈ 3 ವೇದಗಳ ಸಾರಭೂತವಾದ್ದು ಅಥರ್ವ ವೇದ. ಅದರಿಂದ ಅದು ಲೆಕ್ಕಕ್ಕಿಲ್ಲ. ಅದರಲ್ಲಿ ಗದ್ಯ ಪದ್ಯ ಗಾನ ಸಕಲವೂ ಬರ್ತದೆ, ಹೌದಾ? ಅದರಿಂದಾಗಿ ಅಥರ್ವ ವೇದ ಲೆಕ್ಕಕ್ಕಿಲ್ಲ. ಋಗ್ ಯಜುಸ್ಸಾಮ 3 ಮಾತ್ರ ಇಟ್ಕೊಳ್ಬೇಕು. ಅದರಲ್ಲಿ ಋಗ್ವೇದವನ್ನು ಬಿಡಬೇಕು. ಋಗ್ವೇದವನ್ನು ಬಿಟ್ಟಾಗ ಉಳಿದಿದ್ದು ಯಜುರ್ವೇದ, ಸಾಮವೇದ. ಈ 2ರಲ್ಲಿ ಯಾವುದು ಶ್ರೇಷ್ಠ ಅಂದರೆ ನಾನು ಸಾಮವೇದದಲ್ಲಿ ಇದ್ದೇನೆ. ಸಾಮವೇದದಲ್ಲಿ ಇದ್ದುಕೊಂಡು ಅದಕ್ಕೆ ಉತ್ತಮತ್ವವನ್ನು ತಂದು ಕೊಡ್ತಾ ಇದ್ದೇನೆ. ಹೇಗೆ, ಯಾವ ರೂಪ ಇದ್ದಾನೆ ಅಂತಂದ್ರೆ ಸಾಮ ಎಂಬ ರೂಪದಿಂದಲೇನೆ ಇದ್ದಾನೆ. ನೋಡಿ, ಪರಮಾತ್ಮನ ಒಂದು ವಿಭೂತಿ ರೂಪ ಅದು ಸಾಮ ಅಂತೆ. ಯಾಕೆ ಅಂತಂದ್ರೆ ಆ ಒಂದು ವಿಭೂತಿ ರೂಪ ಸಾಮವೇದದಲ್ಲಿ ಸರ್ವತ್ರ ಸಮವಾಗಿದೆ. ಸರ್ವತ್ರ ಸಮವಾಗಿದೆ. ಈ ಯಜುರ್ವೇದದಲ್ಲೂ ಸ್ವಲ್ಪ ಸ್ವಲ್ಪ ಗದ್ಯ ಭಾಗ ಬರ್ತದೆ. ಋಗ್ವೇದ ಉತ್ತಮ, ಬಿಟ್ಟುಬಿಡಿ, ಅದನ್ನು ಲೆಕ್ಕಕ್ಕೆ ತಗೋಬೇಡಿ. ಉಳಿದಿದ್ದು ಯಜುರ್ವೇದ, ಇನ್ನೊಂದು ಸಾಮವೇದ. ಈ ಯಜುರ್ವೇದದಲ್ಲೂ ಕೂಡ ಸ್ವಲ್ಪ ಗದ್ಯ ಭಾಗ ಬರ್ತದೆ, ಪದ್ಯ ಭಾಗ ಬಿಟ್ಟು. ಆದರೆ ಇದರಲ್ಲಿ ಬರೀ ಸಂಗೀತಮಯ ಸಾಮವೇದದಲ್ಲಿ. ಆದ್ದರಿಂದಾಗಿ ಸರ್ವತ್ರ ಸಮವಾಗಿರುವಂತಹವನು ನಾನು. ಆದ್ದರಿಂದಾಗಿ ಸದಾಕಾಲದಲ್ಲಿ ಯಾವುದೇ ಏನೇ ಆಗಲಿ ನಾನು ಸದಾಕಾಲ ನಿರ್ವಿಕಾರನಾಗಿ ಇರ್ತೇನೆ. ಆದ್ದರಿಂದಾಗಿ ಸಾಮ ಈ ರೀತಿಯಾದಂತಹ, ಆದ್ದರಿಂದ ಸಾಮವೇದದಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ, ಬರೀ ಸಂಗೀತಮಯವಾದದ್ದು. ಆದ್ದರಿಂದಾಗಿ ಸಾಮವೇದದಲ್ಲಿ ನಾನು ಸಾಮ ಎಂಬ ರೂಪದಿಂದ ಇದ್ದೇನೆ. ಸಾಮ ಅಂದ್ರೆ ಅದರ ನಿಜವಾದ ಅರ್ಥ ಜ್ಞಾನ ಅಂತ ಅರ್ಥ. ಜ್ಞಾನ ರೂಪವಾಗಿ ನಾನು ಅದರಲ್ಲಿ ಇದ್ದುಕೊಂಡು ಸಾಮವೇದಕ್ಕೆ ವೈಶಿಷ್ಟ್ಯವನ್ನು ತಂದು ಕೊಡ್ತಾ ಇದ್ದೇನೆ. ಯಾವುದಕ್ಕಿಂತ, ಯಾವ ವೇದಕ್ಕಿಂತ ಇದು ವೈಶಿಷ್ಟ್ಯವಾದದ್ದು ಸಾಮವೇದ? ಯಜುರ್ವೇದಕ್ಕಿಂತ ವೈಶಿಷ್ಟ್ಯಪೂರ್ಣವಾದದ್ದು ಸಾಮವೇದ. ಯಾಕೆ? ಪರಮಾತ್ಮನಲ್ಲಿ ಯಾವ ರೂಪ ಇದೆ? ಸಾಮ ಎಂಬ ರೂಪವೇ ಇದೆ. ನೆಕ್ಸ್ಟ್, ದೇವಾನಾಮಸ್ಮಿ ವಾಸವಃ. ದೇವತೆಗಳಲ್ಲಿ ನಾನು ವಾಸವ, ಇಂದ್ರನಾಗಿದ್ದೇನೆ ಅಂತ. ಅಯ್ಯೋ, ಬ್ರಹ್ಮಾದಿ ದೇವತೆಗಳನ್ನು ಬಿಟ್ಟುಬಿಟ್ರಲ್ಲಪ್ಪ. ಚತುರ್ಮುಖ ಬ್ರಹ್ಮದೇವರು, ವಾಯುದೇವರು, ಸರಸ್ವತಿ, ಭಾರತಿ ಬಿಟ್ರೆ ಹೇಗೆ? ಹೌದು, ಅವರನ್ನು ಹೊರತುಪಡಿಸಿ ಅಂತ ಅರ್ಥ. ಬ್ರಹ್ಮಾದಿ ದೇವತೆಗಳಿಂದ ರುದ್ರಾದಿ ದೇವತೆಗಳ ತನಕ ಹೊರತುಪಡಿಸಿ ಇಂದ್ರನಿಂದ ಶುರು ಮಾಡಿದರೆ, ಇಂದ್ರ ದಕ್ಷ ಪ್ರಜಾಪತಿ ಅಲ್ಲಿಂದ, ಬೃಹಸ್ಪತ್ಯಾಗ ಅಲ್ಲಿಂದ ಶುರು ಮಾಡಿದರೆ ತಾರತಮ್ಯ ಪ್ರಕಾರ ನಾನು ಇಂದ್ರನಾಗಿ ಇದ್ದೇನೆ, ಇಂದ್ರನಲ್ಲಿ ಇದ್ದೇನೆ. ಶ್ರೇಷ್ಠತೆ ಅಂತಂದ್ರೆ ಅಲ್ಲಿ ಯಾವ ರೂಪದಿಂದ? ವಾಸವ ಎಂಬ ರೂಪದಿಂದಲೇನೆ ಇದ್ದೇನೆ. ಪರಮಾತ್ಮ ನೋಡಿ ಎಂತಹ ಒಳ್ಳೊಳ್ಳೆ ಹೆಸರುಗಳು. ಯಾರಾದರೂ ಕೇಳಿದ್ರೆ ಯಾವ್ದಾದ್ರು ಒಳ್ಳೆ ಹೆಸರು ಹೇಳು ಅಂದ್ರೆ ಹೇಳಿ, ಅವಶ್ಯವಾಗಿ ಹೇಳಿ. ಗಂಡು ಮಗುವಿಗೆ ಬೇಕಾದಷ್ಟು ಇದೆ, ಹೆಣ್ಣು ಮಗುವಿಗೂ ಬರ್ತದೆ.
ತಲೆ ಕೆಡಿಸ್ಕೊಳ್ಬೇಡಿ. ಸಾಮ ಅಂತ ಹೆಸರಿಡಿ. ಅರ್ಥ ಗೊತ್ತಿದ್ದವರು ಖುಷಿ ಪಡೋದೇ ಬೇರೆ, ಅದರ ಆನಂದವೇ ಬೇರೆ. ಅವರಿಗೆ ಅರ್ಥ ತಿಳಿಸಿ ಹೇಳಿ ಆ ಹೆಸರನ್ನ ಇಡಿಸಿ, ಆನಂದವೇ ಬೇರೆ. ಅವರು ಮುಂದೆ ಮರೆತು ಹೋಗ್ತಾರೆ, ಯಾವುದು ಆ ಹುಡುಗನೂ ಮರೆತು ಹೋಗ್ತದೆ. ಹೌದಾ? ವಾಸವ ಎಂಬ ರೂಪದಿಂದಲೇನೇ ನಾನಿದ್ದೇನೆ ಪರಮಾತ್ಮ ಹೇಳುವಂಥದ್ದು. ಇನ್ನೊಂದು, ಪರಮಾತ್ಮ ಇಂದ್ರಿಯಗಳಲ್ಲಿ ಮನಶ್ಚಾಸ್ಮಿ, ಇಂದ್ರಿಯಾಣ ಮನಶ್ಚಾಸ್ಮಿ, ಪಂಚೇಂದ್ರ ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ ಇರಬೇಕಾದ್ರೂ ನಾನು ಮನಸ್ಸನಾಗಿದ್ದೇನೆ. ಯಾವ ರೂಪದಿಂದ? ಮನಸ್ಸೆಂಬ ರೂಪದಿಂದ. ಮನಸ್ಸಿನಲ್ಲಿ ಮನಸ್ಸೆಂಬ ರೂಪದಿಂದಲೇನೇ ಪರಮಾತ್ಮ ಇದ್ದಾನಂತೆ. ಅಂದ್ರೆ ವಿಚಾರ ಮಾಡಿ, ಒಂದು ಮನಸ್ಸು ನಮ್ಮ ಹತೋಟಿಯಲ್ಲಿ ಬರಲಿಕ್ಕೆ ಎಷ್ಟು ಕಷ್ಟ ಅಂದ್ರೆ ಇದಕ್ಕೆ. ಪರಮಾತ್ಮನನ್ನ ಕಟ್ಟ ಹಾಕ್ಲಿಕ್ಕೆ ಯಾರಿಂದ ಸಾಧ್ಯ? ಮನಸ್ಸು ನಮ್ಮ ಹತೋಟಿಯಲ್ಲಿ ಯಾಕೆ ಬರೋದಿಲ್ಲ? ಯಾಕೆ? ಪರಮಾತ್ಮ ಮನಸ್ಸೆಂಬ ರೂಪದಿಂದ ನಮ್ಮ ಮನಸ್ಸಿನಲ್ಲಿ ಇದ್ದಾನೆ. ಪರಮಾತ್ಮನ ಹಿಡಿಲಿಕ್ಕೆ ಸಾಧ್ಯನಾ? ಇಲ್ಲ. ನಮ್ಮ ಹತೋಟಿಯಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಬರ್ತಾನೆ. ಅವನಲ್ಲಿ ಭಕ್ತಿ ಮಾಡಿದಾಗ ಅವನೇ ನಮ್ಮ ವಶವಾಗ್ತಾನೆ. ಆವಾಗ ನಮ್ಮ ಮನಸ್ಸು ಹೀಗೆ ಒಂದಕ್ಕೊಂದು ಸಂಬಂಧ ನೋಡಿ. ಭಕ್ತಿ ಮಾಡಲಿಕ್ಕೆ ಮನಸ್ಸು ಹತೋಟಿಯಲ್ಲಿ ಬೇಕು, ಮನಸ್ಸು ಹತೋಟಿಯಲ್ಲಿ ಬರಲಿಕ್ಕೆ ಭಕ್ತಿ ಮಾಡಬೇಕು. ಆದ್ದರಿಂದ ನಾನು ಇಂದ್ರಿಯಗಳಲ್ಲಿ ಮನಸ್ಸಾಗಿ ಇದ್ದೇನೆ, ಅಂದ್ರೆ ಮನಸ್ಸೆಂಬ ರೂಪದಿಂದಲೇನೇ ಇದ್ದೇನೆ. ಭೂತಾನಾಮಸ್ಮಿ ಚೇತನ, ಭೂತಗಳಲ್ಲಿ ಜೀವಿಗಳಲ್ಲಿ ನಾನು ಚೇತನ ಎಂಬ ಸ್ತ್ರೀ ರೂಪದಿಂದ ಇದ್ದೇನೆ. ಸ್ತ್ರೀ ರೂಪದ ವಿಭೂತಿ ನೋಡಿ. ಚೇತನ ಸ್ತ್ರೀಲಿಂಗ, ರಮಾ, ಗಂಗಾ ಆಕಾರ ಅಂತ ಸ್ತ್ರೀಲಿಂಗ ಶಬ್ದ. ಚೇತನ ಆಕಾರ ಅಂತ ಸ್ತ್ರೀಲಿಂಗ ಶಬ್ದ. ಅದು ಯಾಕೆ? ಏನಿದು ಚೇತನ? ಜೀವಿಗಳಲ್ಲಿ ನಾನು ಚೇತನಾನಾಗಿ ಇದ್ದೇನೆ. ಜೀವಿಗಳು ಅಂತಂದ್ರೆ ಯಾರ್ಯಾರು? ಬೇಕಾದಷ್ಟು ಜನ ಬರ್ತಾರೆ. ಮರಗಿಡಗಳೂ ಬರ್ತವೆ, ಪಶು ಪಕ್ಷಿಗಳು ಬರ್ತವೆ. ಅಂದ್ರೆ ಅದಕ್ಕೊಂದು ಡೆಫಿನಿಷನ್ ಇದೆ. ಚೇತನ ಅಂತಂದ್ರೆ ಬಹುಸ್ಮರಣ ಶಕ್ತಿಶ್ಚ ಚೇತನೇತ್ಯಭಿಧೀಯತೆ. ಯಾವುದಕ್ಕೆ ಬಹಳ ವಿಷಯಗಳನ್ನ ಸ್ಮರಣೆಯಲ್ಲಿ ಇಟ್ಟುಕೊಳ್ಳುವಂತಹ ಸಾಮರ್ಥ್ಯ ಇದೆನೋ ಅದು ಚೇತನ ಅಂತ ಅರ್ಥ. ನೋಡಿ, ಬಹುಸ್ಮರಣ ಶಕ್ತಿಶ್ಚ ಚೇತನೇತ್ಯಭಿಧೀಯತೆ. ಯಾವ ಒಂದು ಜೀವಿಗೆ ಬಹಳ ವಿಷಯಗಳನ್ನ ಸ್ಮರಣೆಯಲ್ಲಿ ಇಟ್ಟುಕೊಳ್ಳುವಂತಹ ಸಾಮರ್ಥ್ಯ ಇದೆನೋ ಅದಕ್ಕೆ ಚೇತನ. ಅಯ್ಯೋ, ಹಾಗಾಗಿ ಕಂಪ್ಯೂಟರಲ್ಲೂ ಇದೆಯಲ್ಲ ಸರ್ ಆಚಾರ್ಯ, ಅದರಲ್ಲೂ ಚೇತನ ಎಷ್ಟಿದೆ? ಹೌದಪ್ಪ, ಇಲ್ಲ ಅಂದವ್ರೆ, ಅದರಲ್ಲೂ ಇದ್ದಾನೆ ಪರಮಾತ್ಮ. ಆ ರೀತಿ ಮ್ಯಾನುಫ್ಯಾಕ್ಚರ್ ಮಾಡಿದವರು ಯಾರು? ಒಬ್ಬ ವ್ಯಕ್ತಿ. ಆ ವ್ಯಕ್ತಿಯಲ್ಲಿ ಚೇತನ ರೂಪದಿಂದ ಇದ್ದ ಪರಮಾತ್ಮ. ಈ ರೀತಿ ಇವೆಲ್ಲ ಗುಪ್ತ ರೂಪ. ಇವೆಲ್ಲ ವೇದಾನ ಸಾಮವೇದೋಸ್ಮಿ, ವೇದಗಳು ಅದರಲ್ಲಿ ಸಾಮದಿಂದ, ದೇವತೆಗಳಲ್ಲಿ ನಾನು ವಾಸವ ಎಂಬ ಶಬ್ದದಿಂದ, ವಾಸವ ಎಂಬ ರೂಪವೇ ಇಂದ್ರನಲ್ಲಿ ಇದೆ. ಬ್ರಹ್ಮಾದಿ ದೇವತೆಗಳನ್ನು ಹೊರತುಪಡಿಸಿ, ಇಲ್ಲಿ ಋಗ್ವೇದವನ್ನು ಹೊರತುಪಡಿಸಿ, ಇಂದ್ರಿಯಾಣ ಮನಶ್ಚಾಸ್ಮಿ, ಇಂದ್ರಿಯಗಳಲ್ಲಿ ಮನಸ್ಸೆಂಬ ಒಂದು ವಿಭೂತಿ ರೂಪ ಇದೆ. ಅರ್ಥಾತ್ ಮನಸ್ಸಿನಲ್ಲಿಯೇನೇ ಮನಸ್ಸೆಂಬ ವಿಭೂತಿ ರೂಪ ಇದೆ. ಭೂತಾನಾಮಸ್ಮಿ ಚೇತನ, ಭೂತಗಳಲ್ಲಿ ಚೇತನ ಎಂಬ ರೂಪದಲ್ಲಿ ನಾನಿದ್ದೇನೆ. ಆದ್ದರಿಂದಾಗಿ ಮಾನವ ಜನ್ಮ ದೊಡ್ಡದೋ, ಹಾಳು ಮಾಡಿದ ಪರಮಾತ್ಮ ಇದ್ದಾನೆ. ಎಲ್ಲೂ ಹುಡುಕಬೇಡಿ. ಎಲ್ಲೇ ಬೇರೆ ಕಡೆ ಹೋದರೂ, ಎಂತಹ ತೀರ್ಥಸ್ಥಾನ ಮಾಡಿದ್ರು ಮೇಲಿನ ಶುದ್ಧಿ ಆಗತ್ತೆ ಹೊರತು ದೈಹಿಕ ಶುದ್ಧಿ, ಮಾನಸಿಕ ಶುದ್ಧಿ ಬಹಳ ಮುಖ್ಯ. ಅದು ಎಲ್ಲೂ ಹೋಗಬೇಕಾಗಿಲ್ಲ, ಕುಳಿತಲ್ಲೇ ಮಾಡಬಹುದು. ಯಾವಾಗ ಮಾನಸಿಕ ಶುದ್ಧರಾಗ್ತೀವೋ, ಮಾನಸಿಕವಾಗಿ ನಾವು ಶುದ್ಧರಾಗ್ತೇವೋ, ಇನ್ಯಾವ ಸ್ಥಾನದ ಅಪೇಕ್ಷೆಯೂ ಬೇಕಾಗಿಲ್ಲ.
ಅವಶ್ಯಕತೆಯೇ ಇಲ್ಲ. ನಮಗೆ ಇಲ್ಲಿ ಒಳಗಿಂದ ಶುದ್ಧರಾಗ್ಲಿಕ್ಕೆ ಆಗೋದಿಲ್ಲ, ಆದ್ರಿಂದ ಹೊರಗಿಂದಾದ್ರೂ ಶುದ್ಧ ಆಗೋಣ ಅಂತ ಹೋಗ್ತೀವಿ ಅಷ್ಟೇ. ಈ ರೀತಿ ಪರಮಾತ್ಮ ಮನಸ್ಸಿನಲ್ಲಿ ಮನಸ್ಸೆಂಬ ರೂಪದಿಂದ, ಸಾಮವೇದದಲ್ಲಿ ಸಾಮ ಎಂಬ ರೂಪದಿಂದ, ದೇವತೆಗಳಲ್ಲಿ ವಾಸವ ಎಂಬ ರೂಪದಿಂದ, ಇಂದ್ರನಲ್ಲಿ, ಭೂತಗಳಲ್ಲಿ ಚೇತನ ಎಂಬ ಸ್ತ್ರೀ ರೂಪದಿಂದ, ಜೀವಿಗಳಲ್ಲಿ ಇದ್ದಾನೆ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಮುಗಿಸ್ತಾ ಇದ್ದೇವೆ. ಇದರ ಅರ್ಥವನ್ನು ನಾಳೆ ಶ್ರೀಕೃಷ್ಣ ಮಧ್ವೇಶ.